ಸಮುದಾಯದ ಎಲ್ಲ ಕುಲಬಾಂಧವರು ಅಂದರೆ ಪಕ್ಷಭೇದ ಮರೆತು ಯಾವುದೇ ಪಕ್ಷ ಇಲ್ಲ, ಎಲ್ಲ ಪಕ್ಷದವರು ಎಲ್ಲ ಕುಲಬಾಂಧವರು ನಮ್ಮ ಕುಲಬಾಂಧವರೆಲ್ಲ ಇಲ್ಲಿ ಸೇರಿದ್ದೀವಿ. ಇದು 27ನೇ ತಾರೀಕು ಶನಿವಾರ ಭಾಳ ವಿಜೃಂಭಣೆಯಿಂದ ನಡೆಸಬೇಕು ಅಂತ ಮಾತಾಡ್ಕೊಂಡಿದ್ದೀವಿ. ಇವಾಗ ಕೆಲವು ಕಮಿಟಿಗಳು ಮಾಡಿದ್ದೀವಿ. ಜೊತೆಗೆ ಅಕಸ್ಮಾತ್ ಏನಾದರೂ ಯಾರಿಗಾದರೂ ಬರದೇ ಇದ್ದರೆ ವಾಟ್ಸಪ್ ಮುಖಾಂತರ ಅವ್ರಿಗೆ ಮೆಸೇಜ್ ಹೋಗ್ತದೆ. ಅವರಷ್ಟಕ್ಕೂ ಯಾರು ನಾನು ದೊಡ್ಡವನು ಅಂತೇನಿಲ್ಲ. ಎಲ್ಲ ಒಕ್ಕಲಿಗರು ದೊಡ್ಡವರೇ, ಎಲ್ಲ ಒಕ್ಕಲಿಗ ಬಾಂಧವರು ದೊಡ್ಡವರೇ. ಇಲ್ಲಿ ಯಾರೂ ಹಿರಿಯರು ಕಿರಿಯರು ಏನಿಲ್ಲ, ಎಲ್ಲ ಒಕ್ಕಲಿಗ ಬಾಂಧವರು ಅಷ್ಟೇ ಅಂತ ತಿಳ್ಕೊಂಡು ಈ 27ನೇ ತಾರೀಕು IBಯಿಂದ ಹೊರಟು ನಾವು ಎಲ್ಲ ಸರ್ಕಲ್ಗಳು ಮಾಮೂಲಿ ಬೆಂಗಳೂರು ಸರ್ಕಲ್ಲು ಮತ್ತು ಇದು ಗಜಾನ ಸರ್ಕಲ್ಲು, PCR ಸರ್ಕಲ್ಲು ಮತ್ತು ಚೇಳೂರು ಸರ್ಕಲ್ಲಿಂದ ವಾಪಸ್ ಬಂದು ನಾವು ಇಲ್ಲಿ ಮೀಟಿಂಗನ್ನು ತಾಲೂಕ್ ಪಂಚಾಯತಿ ಆವರಣಕ್ಕೆ ಬಂದು ಇಲ್ಲಿ ಸಭೆ ನಡೆಸಿ ಮಕ್ಕಳಿಗೆ ನಾವು ಚೆನ್ನಾಗಿ ಓದಿರುವಂಥ ಮಕ್ಕಳಿಗೆ ಪುರಸ್ಕಾರವನ್ನು ಕೊಟ್ಟು ಇಲ್ಲೆಲ್ಲ ವಿಜೃಂಭಣೆಯಿಂದ ನಡೀತದೆ. ಎಲ್ಲ ಕುಲಬಾಂಧವರು, ನಮ್ಮ ತಾಲೂಕಿನ ಕುಲಬಾಂಧವರು ಇಲ್ಲಿ ಪಕ್ಷಭೇದವಿಲ್ಲದೆ ಎಲ್ಲರೂ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಮೀಡಿಯಾ ಮುಖಾಂತರ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀವಿ. ಸರ್, ಎಷ್ಟು ಸಾವಿರ ಜನ ಸೇರ್ತಾರೆ ಸರ್? ಒಂದು 15,000 ಜನ ಸೇರ್ತೀವಿ ಮಾಡ್ತಾ ಇದ್ದೀವಿ. 15,000 ಜನ ನಾವು ಸೇರ್ಬೇಕು ಅಂತ ನಾವು ಎಲ್ಲರೂ ಮಾತಾಡ್ಕೊಂಡು ಹೇಳಿದ್ವಿ. ಸರ್, ಕಳೆದ ಬಾರಿ 2 ಗುಂಪುಗಳು ಅನ್ನೋದಿತ್ತು, ಮನೆಗೆ ಒಬ್ಬೊಬ್ರು ಬರಬೇಕು ಅಂತ ಬರೀ ಒಂದೊಂದು ಮನೆಗೂ ಊರಿಗೂ ಸ್ಟಿಕ್ಕರು, ಒಂದು ಜೆಂಡಾ ಬಾವುಟ, ಕೆಂಪೇಗೌಡರು ಬಾವುಟ, ಒಂದು ಸ್ಟಿಕ್ಕರು ಮನೆಗೂ ತಲುಪಿಸ್ತಾ ಇದ್ದೀವಿ. ಒಬ್ಬೊಬ್ಬರ ಮನೆಗೆ ಒಬ್ಬರಾದ್ರೂ ಬರ್ಬೋದು, ಇಲ್ಲ ಮನೆಯವರೆಲ್ಲರೂ ಬರ್ಬೋದು. ಒಬ್ಬರೇ ಬರಬೇಕು ಅಂತ ಏನು ಕಂಡೀಷನ್ ಇಲ್ಲ, ಒಬ್ಬರು ಮಾತ್ರ ಕಂಡೀಷನ್ ಆಗಿ ಬರಲೇಬೇಕು. ಮತ್ತು ಇನ್ನು ಹೆಚ್ಚು ಮನೆಯವರೆಲ್ಲ ಬರ್ಬೋದು, ತೊಂದರೆ ಇಲ್ಲ. ಅದರಲ್ಲಿ ಹಂಗಂತ ಎಲ್ಲ ಮೆಸೇಜ್ ಮಾಡಿದ್ದೀವಿ. ಇವಾಗ ಈ ಸಲ ವಿಜೃಂಭಣೆಯಿಂದ ನಮ್ಮ ಒಕ್ಕಲಿಗರ ಸಮುದಾಯದಿಂದ ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿ ನಡೆಸ್ತಾ ಇದ್ದೀವಿ. ಎಲ್ಲ ಮನೆಗೂ ಒಂದು ಸ್ಟಿಕ್ಕರ್ ಮೂಲಕ ಪ್ರತಿ ಮನೆಗೂ ಒಂದು ಸ್ಟಿಕ್ಕರ್ ಅಂಟಿಸಿ ಎಲ್ಲ ಸಮುದಾಯದ ಎಲ್ಲ ಮನೆಗಳಿಂದ ಎಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಆದ್ದರಿಂದ ಸಮುದಾಯದ ಎಲ್ಲರೂ ಕೂಡ ವೈಯಕ್ತಿಕವಾಗಿ ನಾವು ಆಹ್ವಾನ ಕೊಡದೇ ಇದ್ದರೂ ಕೂಡ ಎಲ್ಲರೂ ಭಾಗವಹಿಸಬೇಕು, ಬೇರೆ ಯಾವುದೇ ಭಾವನೆ ಇಟ್ಕೊಳ್ಬಾರ್ದು ಅಂತ ಅವ್ರನ್ನ ನಿಮ್ಮ ಮುಖಾಂತರ ಕೋರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಇದು ಸರ್ಕಾರಿ ಕಾರ್ಯಕ್ರಮದ ದಿನಾನೇ ನಾವು ಇದನ್ನು ಎಲ್ಲ ಸಮುದಾಯದ ಎಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೀವಿ. ಇದೊಂದು ಪ್ರೋಟೋಕಾಲ್ ಪ್ರಕಾರ ಸಭೆ ನಡೆಯುತ್ತೆ. ಪ್ರೋಟೋಕಾಲ್ ಏನಿದ್ರೆ ಸರ್ಕಾರಿ ಇದರ ಪ್ರಕಾರ ನಡೆಯುತ್ತೆ. ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಇದರಲ್ಲಿ ಸೇರಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ತಾಲೂಕಿನ ಎಲ್ಲರೂ ಕೂಡ ನಮ್ಮ ಸಮುದಾಯಕ್ಕೆ ಕೂಡ ಬೇರೆ ಸಮುದಾಯದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ನಾವು ಕೋರ್ತಾ ಇದ್ದೀವಿ. ಇಲ್ಲ, ಪ್ರೋಟೋಕಾಲ್ ಪ್ರಕಾರ ಹೊರಗಡೆಯಿಂದ ಯಾರು ಅವತ್ತು ಬರೋದಿಲ್ಲ, ಯಾವುದೂ ಇಲ್ಲ. ನಡೆಸಿ ಇವತ್ತು ಈ ತಿಂಗಳು 27ನೇ ತಾರೀಕು ನಡೆಯುವಂಥ ಕೆಂಪೇಗೌಡರ ಜಯಂತಿ ಅಂಗವಾಗಿ ಇವತ್ತು ಪೂರ್ವಭಾವಿ ಸಭೆ ನಮ್ಮ ಮುಖಂಡರೆಲ್ಲ ಸೇರಿದ್ದೀವಿ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಎಲ್ಲರೂ ಉದ್ದೇಶನೂ ಒಂದೇ, ವಿಜೃಂಭಣೆಯಿಂದ ಈ ಸಲ ಆಚರಣೆ ಮಾಡಬೇಕು ಅಂತ ನಮ್ಮ ತಾಲೂಕು ಆಡಳಿತ ಪ್ರೋಟೋಕಾಲ್ ಪ್ರಕಾರ ಅತಿಥಿಗಳನ್ನ ಕರೀತಾರೆ. ಅವ್ರ ಜೊತೆಗೆ ನಾವೆಲ್ಲ ಸೇರಿಕೊಂಡು ಸಮುದಾಯಗಳು ಸೇರಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜೋರಾಗಿ ಮಾಡಬೇಕು ಅಂತ ಅಭಿಪ್ರಾಯ ಪಟ್ಟಿದ್ದೀನಿ. ಎಲ್ಲ ಮನೆಗೂ ಒಬ್ಬೊಬ್ಬರು ಬರುವಂತ ನಮ್ಮ ಮುಖಂಡರೆಲ್ಲ ತೀರ್ಮಾನ ತಗೊಂಡಿದ್ದಾರೆ. ಅದರಂತೆ ಎಲ್ಲ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಿಮ್ಮ ಮುಖಾಂತರ ಮೀಡಿಯಾಗೆ ತಿಳಿಸ್ತಾ ಇದ್ದೀನಿ. ಸಮುದಾಯದ ಕುಲಬಾಂಧವರೆಲ್ಲ ಹೇಳಿದ್ದಾರೆ. ಮುಖ್ಯವಾಗಿ ಈಗ ನಾವು ಜಾಸ್ತಿ ಈಗ ತಮ್ಮ ಮುಖೇನ ಕುಲಬಾಂಧವರಲ್ಲಿ ಇಡೀ ತಾಲೂಕಿನ ಕಾರ್ಯಕ್ರಮ ಜೊತೆಗೆ ಸರ್ಕಾರಿ ಕಾರ್ಯಕ್ರಮದಕ್ಕೆ ನಾವು ಸಪೋರ್ಟ್ ಸೊ ಇವತ್ತು ಎಲ್ಲ ಸಮುದಾಯದ ಎಲ್ಲ ಹೋಬಳಿಗಳ ಎಲ್ಲ ಪಂಚಾಯಿತಿಗಳ ಮುಖಂಡರೆಲ್ಲ ಸೇರಿದ್ದಾರೆ. ಅವರವ್ರ ಗ್ರಾಮಗಳಲ್ಲಿ ಇರ್ತಕ್ಕಂಥ ಕುಲಬಾಂಧವರಿಗೆ ವಿಷಯನ ತಿಳಿಸಿ 25ನೇ ತಾರೀಕು ಹೆಚ್ಚಿನ ಜನ ಭಾಗವಹಿಸಿ ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ಜನ್ಮದಿನದ
ಮಹೋತ್ಸವದಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ತಮ್ಮ ಮುಖೇನ ಜನರಿಗೆ ಮನವಿ ಮಾಡ್ತಾರೆ. ನಮ್ಮವರು ಪ್ರಖ್ಯಾತ ಅನ್ನೋ ಮಾತೇ ಬೇಡ. ನಮ್ದು ಏನಿದ್ರು ನಮ್ಮ ಸಮುದಾಯ ಒಕ್ಕಲಿಗ ಸಮುದಾಯದ ಕುಲ ಬಾಂಧವರೆಲ್ಲ ಮಾತಾಡ್ಕೊಂಡು ಒಂದು ಪೂಜೆ ಪುರಸ್ಕಾರ ಮಾಡಿಕೊಂಡು ಬಕ್ಲೀಗ್ ಕೆಂಪೇಗೌಡ ಜಯಂತಿ ಒಂದು ಜಯಂತಿ ಪರವಾಗಿ ಒಂದು ಫೋಟೋ ಹಾಕಿ ಪೂಜೆ ಮಾಡಿ ಎಲ್ಲ ಯುವಕರು ಒಂದಾಗಿ ಒಗ್ಗೂಡಿ 27ನೇ ತಾರೀಕು ಚಿಂತಾಮಣಿಗೆ ಬರ್ಬೇಕಂತೇಳಿ ಕೇಳ್ಕೊತಾ ಇದ್ದೀವಿ. ಯಾಕಪ್ಪ ಅಂದರೆ ನಾವು ಚಿಂತಾಮಣಿಯಲ್ಲಿ ಯುವಕರ ಶಕ್ತಿ ಇದ್ದರೆ ಪ್ರತಿಯೊಂದು ನಡೆಯೋದು ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ. ಯಾಕಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಒಂದು 5-6 ವರ್ಷದಿಂದ ಸಕ್ರಿಯವಾಗಿ ಜಯಂತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯುವಕರು ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ಬೇಡ್ಕೊತಾ ಇದ್ದೀನಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಈ ಜಯಂತಿಯಲ್ಲಿ ಪಾಲ್ಗೊಂಡು ಜಯಂತಿಯನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಬಾಬು ರೆಡ್ಡಿ ಅಂತ. ಅಲ್ಲ ಒಂದು ನಿಮಿಷ ಲಾಸ್ಟ್ ಆಗೋಯ್ತು ಅಣ್ಣ ಹೇಳಿ. ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಕುಲ್ಬಾಂಧವರಿಗೆ ಒಂದು ಮನವಿ. ಈ ತಾಲೂಕಿನಲ್ಲಿ 27ನೇ ತಾರೀಕು ಶನಿವಾರ ಕೆಂಪೇಗೌಡರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ತಾಲೂಕು ಆಡಳಿತ ಮತ್ತು ಎಲ್ಲ ಕುಲಬಾಂಧವರು ಒಗ್ಗಟ್ಟಾಗಿ ವಿಜೃಂಭಣೆ ಆಚರಣೆ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ತಾಲೂಕಿನ ಸಮಸ್ತ ಕುಲಬಾಂಧವರು ಎಲ್ಲರೂ ಇದವಾಗಿ ಭಾಗವಹಿಸಿ ಈ ಒಂದು ಇದನ್ನು ಯಶಸ್ವಿ ಮಾಡಬೇಕು. ಮತ್ತು ಇದರಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇರುತ್ತೆ. ಅದೇ ಥರ ತಾಲೂಕು ಪಂಚಾಯಿತಿ ಮುಂದ್ಗಡೆನೇ ಸಭೆ ನಡೆಯುತ್ತೆ. ಮತ್ತು ಇಲ್ಲೇ ಊಟದ ವ್ಯವಸ್ಥೆ ಇರುತ್ತೆ. ಮತ್ತು ಮೆರವಣಿಗೆ ಆವಾಗಲೇ ನಾವು ತಿಳಿಸಿದ್ದೀವಿ, ಊರು ಮೆರವಣಿಗೆ ಇರುತ್ತೆ. ಇದರಲ್ಲಿ ಎಲ್ಲರೂ ಕುಲ್ಬಾಂಧವರು ಎಲ್ಲರೂ ಭಾಗವಹಿಸಬೇಕು. ಅದರಲ್ಲೂ ಈ ಸಲ ವಿಶೇಷವಾಗಿ ಮನೆಗಳಿಂದ ಮತ್ತು ಹಳ್ಳಿಗಳಿಂದ ಮಹಿಳಾ ಇವರೂ ಭಾಗವಹಿಸಬೇಕು ಅಂತ ನಾವು ಅವರಲ್ಲಿ ಕೋರ್ಕೊಳ್ತಾ ಇದ್ದೀವಿ. ಇಷ್ಟು ಹೇಳಿ